ಕೇಳುಗರೆ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ 19ನೇ ಗೊಂಬೆ ಭೋಜರಾಜನಿಗೆ ಹೇಳಿದ ಕಥೆಯನ್ನು ಕೇಳೋಣ. ಒಂದು ದಿನ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಇಬ್ಬರು ಸನ್ಯಾಸಿಗಳು ಬಂದು ನ್ಯಾಯ ತೀರ್ಮಾನ ಮಾಡೋಕ್ಕೆ ಕೇಳ್ತಾರೆ. ಆ ಮುನಿಪುಂಗವರ ಸಮಸ್ಯೆ ಇಷ್ಟೇ. ಒಬ್ಬನು ಮನಸ್ಸು ಸಮರ್ಥಶಾಲಿ, ಅದು ಪ್ರತಿಯೊಂದನ್ನೂ ನಿಯಂತ್ರಿಸುತ್ತದೆ ಅಂತ ವಾದ ಮಾಡಿದ್ರೆ, ಮತ್ತೊಬ್ಬನು ಜ್ಞಾನವೇ ಶಕ್ತಿ, ಅದೇ ಎಲ್ಲ ಆಗುಹೋಗುಗಳಿಗೂ ಕಾರಣ ಅಂತ ವಾದಿಸ್ತಾ ಇದ್ದ. ರಾಜನು ಆ ಇಬ್ಬರಿಗೂ ಕೆಲ ದಿನಗಳು ಬಿಟ್ಟು ಬನ್ನಿ ಅಂತ ಹೇಳಿದ. ಆ ಮುನಿಪುಂಗವರ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವುದರಲ್ಲಿಯೇ ಮಗ್ನನಾಗಿದ್ದ. ಒಂದು ದಿನ ಪುನಃ ಆ ಮುನಿಗಳಿಬ್ಬರೂ ಬಂದು ರಾಜನನ್ನು ಕಂಡರು. ರಾಜನು, ಮುನಿಗಳಿರ, ಈ ದೇಹ ಪಂಚಭೂತಗಳಿಂದಾಗಿದೆ. ಮನಸ್ಸು ಈ ಯಾವ ಬೆಂಕಿ, ನೀರು, ಗಾಳಿ, ಭೂಮಿ ಮತ್ತು ಆಕಾಶ ಇವುಗಳನ್ನು ಹತೋಟಿಯಲ್ಲಿಡುತ್ತದೆ. ಅವು ಮನಸ್ಸಿನ ನಿರ್ದೇಶನದಂತೆ ಇರುತ್ತವೆ. ಆದರೆ ಹೀಗೆ ಮಾಡೋಕ್ಕೆ ತಿಳುವಳಿಕೆ ಬೇಕು, ಅದೇ ಜ್ಞಾನ. ಯಾರಿಗೆ ಜ್ಞಾನವಿದೆಯೋ ಅವನು ದೇಹವನ್ನು ಅಮರಗೊಳಿಸುತ್ತಾನೆ. ಆದ್ದರಿಂದ ಮನಸ್ಸು ಮತ್ತು ಜ್ಞಾನ ಒಂದೇ ನಾಣ್ಯದ ಎರಡು ಮುಖಗಳಂತೆ, ಎರಡೂ ಪರಸ್ಪರ ಮುಖ್ಯ ಅಂತ ಹೇಳಿದ. ಇಬ್ಬರು ಮುನಿಗಳು ಹರ್ಷಿಸಿದರು. ಒಬ್ಬನು ರಾಜನಿಗೆ ಒಂದು ಮಾಯಾ ಸೀಮೆ ಸುಣ್ಣವನ್ನು ಕೊಟ್ಟು, ರಾಜ, ಇದರಿಂದ ಏನೇ ಬರೆದರೂ ಅದು ವಾಸ್ತವ ರೂಪದಲ್ಲಿ ರಾತ್ರಿ ನಿನಗೆ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳಿ ಹೊರಟು ಹೋದನು. ಮುನಿಗಳಿಬ್ಬರೂ ಹೋದ ಬಳಿಕ ವಿಕ್ರಮಾದಿತ್ಯನು ತನ್ನ ಸ್ವಂತ ಕೋಣೆಗೆ ಬಂದು ಬಾಗಿಲು ಭದ್ರಪಡಿಸಿ ಗೋಡೆಯ ಮೇಲೆ ಲಕ್ಷ್ಮೀ, ಕೃಷ್ಣ ಇವರ ಚಿತ್ರ ಬರೆದನು. ರಾತ್ರಿಯಾದಾಗ ಅವನು ಲಕ್ಷ್ಮೀ ಕೃಷ್ಣರ ನಿಜ ರೂಪಗಳನ್ನು ಕಣ್ಣಾರೆ ನೋಡಿದನು. ಅವರು ಮಾತನಾಡ್ತಾ ಇದ್ದದ್ದು ಕೇಳಿಸಿತು. ಬೆಳಗಾದಾಗ ಗೋಡೆಯ ಮೇಲೆ ಚಿತ್ರಗಳಷ್ಟೇ ಇದ್ದವು. ವಿಕ್ರಮಾದಿತ್ಯನು ಪ್ರತಿದಿನವೂ ಹೀಗೆ ವಿಧ ವಿಧ ಚಿತ್ರಗಳನ್ನು ಬರೆಯುತ್ತಾ ರಾತ್ರಿ ಹೊತ್ತು ಈ ಚಿತ್ರಗಳ ನಿಜ ಸ್ವರೂಪವನ್ನು ನೋಡುತ್ತಾ ಇದ್ದು ಬಿಡ್ತಾನೆ. ಹಲವು ದಿನಗಳು ಹೀಗೆ ಕಳೆದವು. ರಾಜನು ಕಾಣಿಸದೇ ಇದ್ದದ್ದನ್ನು ಗಮನಿಸಿದ ರಾಣಿಯರು ಚಿಂತೆಗೊಳಗಾಗ್ತಾರೆ. ಕಡೆಗೆ ಎಲ್ಲರೂ ಅವನ ಕೋಣೆಗೆ ಹೋದರು. ಅಲ್ಲಿ ಗೋಡೆಯ ಮೇಲೆ ನೂರಾರು ಚಿತ್ರಗಳಿದ್ದವು. ಬಳಿಯಲ್ಲೇ ಮಾಯದ ಸೀಮೆ ಸುಣ್ಣ ಕೂಡ ಇತ್ತು. ರಾಜನ ವಿಚಿತ್ರ ವರ್ತನೆ ರಾಣಿಯರಿಗೆ ಆಶ್ಚರ್ಯ ಮೂಡಿಸಿತು. ಇಷ್ಟು ದಿನಗಳು ಏಕೆ ಒಂಟಿಯಾಗಿ ಕಾಲ ಕಳೆದಿರಿ ಅಂತ ರಾಣಿಯರು ರಾಜನನ್ನು ಪ್ರಶ್ನಿಸಿದರು. ರಾಜನು ಉತ್ತರಿಸ್ತಾ, ಹಾಗೇನಿಲ್ಲ, ಈಗ ನೀವು ಏನು ಮಾಡಿ ಅಂತ ಹೇಳ್ತೀರೋ ಅದನ್ನೇ ಮಾಡೋಣ ಅಂತ ಹೇಳ್ದ. ಆಗ ರಾಣಿಯರು ಅವನನ್ನು ಮಾಯದ ಸೀಮೆ ಸುಣ್ಣ ಕೊಡೋಕ್ಕೆ ಕೇಳಿದ್ರು. ಆ ಅಮೂಲ್ಯವಾದ ಸೀಮೆ ಸುಣ್ಣವನ್ನು ರಾಜನು ಹಿಂದೆ ಮುಂದೆ ನೋಡದೆ ರಾಣಿಯರಿಗೆ ಕೊಟ್ಟು ಬಿಡ್ತಾನೆ. ಕಥೆಯನ್ನು ಮುಗಿಸಿದ ಪ್ರತಿಮೆಯು ಭೋಜನಿಗೆ, ರಾಜ, ನೀನು ವಿಕ್ರಮಾದಿತ್ಯನ ಹಾಗೆ ನಡೆದುಕೊಳ್ಳುವೆಯಾ? ಅವನು ಆ ಅಪರೂಪದ ವಸ್ತುವನ್ನು, ಆನಂದ ನೀಡುವ ಆ ಮುನಿ ಕಾಣಿಕೆಯನ್ನು ನಿಸ್ವಾರ್ಥದಿಂದ ರಾಣಿಯರಿಗೆ ನೀಡಿಬಿಟ್ಟ. ನೀನು ಅವನಂತೆ ನಿಸ್ವಾರ್ಥಿಯಾದರೆ ಸಿಂಹಾಸನವನ್ನು ಏರಬಹುದು ಅಂತ ಹೇಳಿತು. ಭೋಜನಿಗೆ ಇನ್ನು ಸಿಂಹಾಸನ ತನಗೆ ಸಿಗದು ಅಂತ ಅಂದುಕೊಂಡು ಅರಮನೆಗೆ ಹೋಗಿ ಚಿಂತಾಕ್ರಾಂತನಾಗಿ ಮಲಗಿಬಿಡ್ತಾನೆ. ಕೇಳುಗರೆ, ಕೇಳಿದ್ರಲ್ಲ 19ನೇ ಗೊಂಬೆ ಹೇಳಿದ ಕಥೆಯನ್ನು. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.